ಎಲ್ಲರಿಗೂ ನಮಸ್ಕಾರ. ಪ್ರಕೃತಿ ಪ್ರಿಯರೆಲ್ಲರಿಗೂ LifeAtNatureಗೆ ಸ್ವಾಗತ. ಪಂಚಮಹಾಭೂತಗಳ ತತ್ವವನ್ನು ಅನುಸರಿಸಿ ಪ್ರಕೃತಿಯನ್ನು ಒಳಗೊಂಡು ನಮ್ಮ ದೇಹ ಪ್ರಕೃತಿಯನ್ನು ಕಾಡ್ತಾ ಇರುವಂತಹ ಗುಣಪಡಿಸಲಿಕ್ಕಾಗದ ದೀರ್ಘಕಾಲೀನ ವ್ಯಾಧಿಗಳನ್ನು ಪ್ರಾಕೃತಿಕವಾಗಿ ನಿಯಂತ್ರಿಸಿ ಉತ್ತಮ ಹಾಗೆಯೇ ಆರೋಗ್ಯಯುತ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಿಕ್ಕೆ ನಿಮ್ಮೊಂದಿಗಿರುವಂಥದ್ದೇ ಈ ನಿಮ್ಮ LifeAtNature. ಇವತ್ತಿನ ದಿವಸ ನಾನು ನಿಮಗೆ ಪ್ರಕೃತಿ ಚಿಕಿತ್ಸಾ ವಿಧಾನಗಳನ್ನು ಅನುಸರಿಸೋದ್ರಿಂದ ಆಗುವ ಲಾಭಗಳೇನು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ರಾಸಾಯನಿಕಯುಕ್ತ ಚಿಕಿತ್ಸಾ ವಿಧಾನಗಳನ್ನು ಅನುಸರಿಸಿ ನಿಮಗೆಲ್ಲ ತುಂಬ ಕಷ್ಟದಾಯಿ ಆಗಿದೆಯಾ? ಅಥವಾ ಆ ಒಂದು ವಿಧಾನಗಳನ್ನು ಅನುಸರಿಸೋದ್ರಿಂದ ಆಗಿರುವಂತಹ ಅಡ್ಡ ಪರಿಣಾಮಗಳೇ ರೋಗಕ್ಕಿಂತ ಜಾಸ್ತಿಯಾಗಿ ಪುನಃ ಇನ್ನೊಂದು ರೋಗಕ್ಕೆ ಅದು ಎಡೆ ಮಾಡಿ ಕೊಟ್ಟಿದೆಯಾ? ಹಾಗಾದರೆ ನೀವೆಲ್ಲರೂ ಪ್ರಕೃತಿಯ ಕಡೆಗೆ ಪುನಃ ಮುಖ ಮಾಡುವಂತಹ ಒಂದು ದಿನ ಬಂದಿದೆ. ನಿಜವಾಗ್ಲೂ ಸ್ನೇಹಿತರೆ, ನೀವೆಲ್ಲರೂ ಸಹ ಏನು ಮಾಡಬೇಕು ಅಂತ ಕೇಳಿದರೆ, ಈ ಎಲ್ಲ ರಾಸಾಯನಿಕಯುಕ್ತ ಒಂದು ವೈದ್ಯಕೀಯ ಶಾಸ್ತ್ರಗಳನ್ನು ದೂರವಿಟ್ಟು ಎಲ್ಲ ಕಾಯಿಲೆಗಳಿಗೆ, ಎಲ್ಲ ರೀತಿಯ ಒಂದು ದೀರ್ಘಕಾಲೀನ ವ್ಯಾಧಿಗಳಾಗಿರ್ಬಹುದು ಅಥವಾ ನಾನಾ ವಿಧದ ಕಾಯಿಲೆಗಳು ಏನು ಬಂದು ಮುತ್ತಾ ಇದೆ ಇವತ್ತಿನ ದಿವಸ, ಎಲ್ಲದಕ್ಕೂ ಪ್ರಕೃತಿಯ ಕಡೆಗೆ ಮರಳಿ ಹೋಗೋದ್ರಿಂದ ನಾವು ಪ್ರಕೃತಿ ಮಾತೆಯಲ್ಲಿ ಒಂದು ಗುಣವನ್ನು ಕಂಡುಕೊಳ್ಬಹುದು ಅಥವಾ ಆ ಎಲ್ಲ ಕಾಯಿಲೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಹೇಗೆ ಪ್ರಕೃತಿ ಮಾತೆ ನಮಗೆ ಸಹಾಯವನ್ನು ಮಾಡ್ತಾಳೆ ಅಥವಾ ಪ್ರಕೃತಿ ಚಿಕಿತ್ಸೆ ನಮಗೆ ಹೇಗೆ ಸಹಾಯವನ್ನು ಮಾಡುತ್ತೆ ಅಂತ ಹೇಳಿದರೆ, ಈ ಒಂದು ಪ್ರಕೃತಿ ಚಿಕಿತ್ಸೆ ಅನ್ನುವಂಥದ್ದು ಏನಿದೆ ನೋಡಿ, ಇದು ಹೋಲಿಸ್ಟಿಕ್ ಮೆಡಿಸಿನ್ ಅಂತ ನಾವು ಹೇಳ್ತೀವಿ ಇದನ್ನು. ಅಥವಾ ಒಂದು ನಮ್ಮಲ್ಲಿ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ, ಆರೋಗ್ಯವನ್ನು ಕಾಪಾಡಲಿಕ್ಕೆ ಒಂದು ಪೂರ್ಣ ಪ್ರಮಾಣದಲ್ಲಿ ಇದು ಸಹಾಯವನ್ನು ಮಾಡುತ್ತೆ. ಹಾಗೆಯೇ ನಮ್ಮಲ್ಲಿ ಶರೀರ, ಮನಸ್ಸು ಹಾಗೂ ಆತ್ಮಗಳ ಮಧ್ಯೆ ಒಂದು ಸಂತುಲತೆಯನ್ನು ತಂದುಕೊಡುತ್ತೆ. ಒಂದು ವ್ಯವಸ್ಥಿತವಾದಂತಹ ರೂಪುರೇಷೆಗಳನ್ನು ಹಾಕಿಕೊಡುತ್ತೆ ನಮಗೆ. ಇಂಥದ್ದೇ ಆದ ಒಂದು ವಿಧಾನದಲ್ಲಿ ಆರೋಗ್ಯವನ್ನು ತಗೊಂಡು ಹೋಗಬೇಕು ಅಥವಾ ದಿನಚರಿಯನ್ನು ನಡೆಸ್ಕೊಂಡು ಹೋಗಬೇಕು, ಅದರಿಂದಾಗಿ ನಮ್ಮ ಆರೋಗ್ಯ ಉತ್ತಮವಾಗ್ತಾ ಹೋಗುತ್ತೆ ಅನ್ನುವಂಥ ಎಲ್ಲ ವಿಧಾನಗಳನ್ನು ಈ ಪ್ರಕೃತಿ ಚಿಕಿತ್ಸೆ ನಮಗೆ ಹೇಳ್ಕೊಡುತ್ತೆ. ಆದ್ದರಿಂದ ಇದು ಬರೀ ಚಿಕಿತ್ಸೆಯಷ್ಟೇ ಅಲ್ಲ, ಇದು ಒಂದು ಜೀವನ ವಿಧಾನವೇ ಆಗಿದೆ. ಇದನ್ನು ವೇ ಆಫ್ ಲೈಫ್ ಅಂತ ಹೇಳಿ ನಾವು ಕರಿತೀವಿ. ಆದ್ದರಿಂದ ಪ್ರಕೃತಿ ಚಿಕಿತ್ಸೆಯನ್ನು ಆಯ್ದುಕೊಳ್ಳಬೇಕು. ಇದು ಪ್ರಕೃತಿ ಚಿಕಿತ್ಸೆಯಿಂದಾಗಿ ನಮಗೆ ಸಿಗುವಂತಹ ಲಾಭ. ಅದಷ್ಟೇ ಅಲ್ಲದೇ ನಮ್ಮಲ್ಲಿ ನೋಡಿ, ಇಮ್ಯೂನ್ ಫಂಕ್ಷನ್ಸ್ಗಳಿರಬಹುದು, ಹಾರ್ಮೋನಲ್ ಫಂಕ್ಷನ್ಸ್ಗಳಿರಬಹುದು, ಅಥವಾ ಕಶ್ಮಲಗಳನ್ನು ಹೊರಹಾಕೋದು, ಡಿಟಾಕ್ಸಿಫಿಕೇಷನ್ ಅಂತ ಏನು ಹೇಳ್ತೀವಿ, ಅವುಗಳಿರಬಹುದು, ಅಥವಾ ನರ್ವಸ್ ಸಂಬಂಧಿ ಒಂದು ಫಂಕ್ಷನ್ಸ್ಗಳಿರಬಹುದು. ಈ ಎಲ್ಲವುಗಳ ಒಂದು ಸಮನ್ವಯವನ್ನು ಮಾಡಿಕೊಳ್ಳುತ್ತೆ. ಇವೆಲ್ಲದರಲ್ಲಿ ಒಂದು ಸಮತೆಯನ್ನು ತಂದುಕೊಡುತ್ತೆ. ಹಾಗಾಗಿ ಎಲ್ಲ ಕಾಯಿಲೆಗಳಿಂದ ದೂರವಿದ್ದು ನಾವು ಆರೋಗ್ಯಯುತವಾಗಬಹುದು ಅಂತ ಹೇಳೋದು ಪ್ರಕೃತಿ ಚಿಕಿತ್ಸೆಯ ಮೊಟ್ಟ ಮೊದಲನೇ ಲಾಭ. ಎರಡನೇ ಲಾಭ ಏನಪ್ಪ ಅಂತ ಕೇಳಿದರೆ, ಇದು ತುಂಬ ಸೇಫ್ ಹಾಗೂ ಎಫೆಕ್ಟಿವ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಯಾವುದೇ ಅಡ್ಡ ಪರಿಣಾಮಗಳನ್ನು ನಿಮಗೆ ಇದು ಕೊಡೋದೇ ಇಲ್ಲ. ಯಾಕೆಂದರೆ ನೈಸರ್ಗಿಕವಾಗಿ ಪ್ರಕೃತಿ ಮಾತೆ ನಮಗೆ ಹೇಗೆ ಕೊಟ್ಟಿದ್ದಾಳೋ ಅದೇ ರೀತಿಯಲ್ಲಿ ನಾವು ಫಾಲೋ ಮಾಡ್ಕೊಂಡು ಹೋಗೋದ್ರಿಂದ ಚಿಕಿತ್ಸಾ ಕ್ರಮಗಳನ್ನು ಯಾವ ರೀತಿಯ ಅಡ್ಡ ಪರಿಣಾಮಗಳು ಆಗಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಆದ್ದರಿಂದ ನೀವು ಇದನ್ನು ತುಂಬ ಸೇಫಾಗಿ ಇದರ ಅಡ್ಮಿನಿಸ್ಟ್ರೇಷನನ್ನು ಅಥವಾ ಇದರ ಉಪಯೋಗವನ್ನು ನೀವು ಮಾಡ್ಕೊಳ್ಬಹುದು. ಹಾಗೆಯೇ ಅಷ್ಟೇ ಎಫೆಕ್ಟಿವ್ ಆಗಿ ಕೂಡ ಇದು ಟ್ರೀಟ್ಮೆಂಟನ್ನು ಈ ಒಂದು ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಎಲ್ಲ ಚಿಕಿತ್ಸಾ ಕ್ರಮಗಳನ್ನು ಮಾಡ್ತಾ ಹೋಗ್ತೀವಿ. ಮನೆ ಮದ್ದುಗಳಾಗಿರಬಹುದು ಅಥವಾ ಚಿಕಿತ್ಸಾ ಕ್ರಮಗಳಾಗಿರಬಹುದು. ಹಾಗೆಯೇ ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದು. ಇದಕ್ಕೆ ಹೆಚ್ಚಿನ ಖರ್ಚು ಆಗೋದಿಲ್ಲ, ಅದ್ರ ಜೊತೆಗೇನೆ ಕಷ್ಟಪಡಬೇಕಾಗಿಲ್ಲ. ತುಂಬ ಸುಲಭವಾಗಿ ಸರಳವಾಗಿ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಚಿಕಿತ್ಸೆಗಳಿಂದ ನಾವು ನಮ್ಮ ಕಾಯಿಲೆಗಳನ್ನು ದೂರಪಡಿಸ್ಕೊಳ್ಳಿಕ್ಕೆ ಸಾಧ್ಯವಿದೆ. ಹಾಗಾಗಿ ಪ್ರಕೃತಿ ಚಿಕಿತ್ಸೆ ಸೇಫ್ ಕೂಡ ಹೌದು, ಹಾಗೆಯೇ ಎಫೆಕ್ಟಿವ್ ಕೂಡ ಹೌದು, ಹಾಗೆ ಒಂದು ಸುಲಭ ವಿಧಾನದಲ್ಲಿ ಮನೆಯಲ್ಲಿಯೇ ನಾವು ಆರಾಮವಾಗಿ ಮಾಡ್ಕೊಂಡು ಹೋಗುವಂತಹ ಒಂದು ಚಿಕಿತ್ಸಾ ವಿಧಾನ ಕೂಡ ಹೌದು. ಹಾಗೆಯೇ ಈ ಪ್ರಕೃತಿ ಚಿಕಿತ್ಸೆ ಅನ್ನುವಂಥದ್ದೇನಿದೆ, ಇದು ನಮ್ಮ ಮುಂಬರುವ ಕಾಯಿಲೆಗಳನ್ನು ಇಂದಿನಿಂದ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಹಾಯವನ್ನು ಮಾಡುತ್ತೆ. ಪ್ರಿವೆಂಟಿವ್ ಮೆಡಿಸಿನ್ ಅಂತ ನಾವೇನು ಕರಿತೀವಲ್ಲ, ಅದು ಇದೇ ಆಗಿದೆ. ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು
ಕಾಯಿಲೆಗಳು ಬಂದಾಗ ಗುಣಪಡಿಸೋದೇನೋ ಹೌದು, ಆದರೆ ಅವುಗಳನ್ನು ಬಾರದೇನೆ ಇದ್ದ ಹಾಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಹಾಯವನ್ನು ಮಾಡಿದ ಹಾಗಾಗುತ್ತೆ. ಈ ಎಲ್ಲ ನಿಯಮಗಳನ್ನು ಪಾಲಿಸೋದ್ರಿಂದ ಅಥವಾ ಪ್ರಕೃತಿ ಚಿಕಿತ್ಸೆಯಾಗಿ ನಾವು ಏನೇನು ನಿಮಗೆ ಪಾಠಗಳನ್ನು ಹೇಳ್ತಾ ಹೋಗ್ತೀವಿ, ಯಾವ ಯಾವ ಒಂದು ಆರೋಗ್ಯ ಮಾರ್ಗದರ್ಶಿಗಳನ್ನು ನೀಡ್ತಾ ಹೋಗ್ತೀವೋ ಅವುಗಳನ್ನು ಪಾಲಿಸೋದ್ರಿಂದ ಮುಂದೆ ಬರುವಂತಹ ಕಾಯಿಲೆಗಳನ್ನು ನಾವು ಇವತ್ತಿನಿಂದ ಪ್ರಿವೆಂಟ್ ಮಾಡ್ಕೊಳ್ಬಹುದು, ಅಥವಾ ಒಂದು ನಮ್ಮ ತಹಬಂದಿಯಲ್ಲಿ ಅದನ್ನು ಇಟ್ಕೊಳ್ಬಹುದು, ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಅದು ಮುಂದೆ ಯಾವುದೋ ಒಂದು ದೊಡ್ಡ ಕಾಯಿಲೆ ಆಗದೇ ಇರೋ ಹಾಗೆ ಅದನ್ನು ಇಲ್ಲಿಯೇ ತಡೆಗಟ್ಟಬಹುದು. ಹಾಗೆಯೇ ಪ್ರಿವೆನ್ಷನ್ ಅಷ್ಟೇ ಅಲ್ಲದೆ ಡಿಸೀಸನ್ನು ಬಂದಾಗ ಅಕಸ್ಮಾತ್ ಈಗ ನಮಗೆ ಯಾವುದೋ ಒಂದು ಕಾಯಿಲೆ ಬಂದುಬಿಟ್ಟಿದೆಯಪ್ಪ ಅಂತ ಹೇಳಾದರೆ ಆ ಬಂದಂತಹ ಕಾಯಿಲೆಗಳನ್ನು ಅವುಗಳ ಮೂಲ ದೋಷವನ್ನು ಹುಡುಕಿ ಆ ಮೂಲದಲ್ಲಿರುವ ದೋಷಗಳನ್ನು ನಿರ್ಮೂಲನೆ ಮಾಡಿ ತದನಂತರದಲ್ಲಿ ಆ ವ್ಯಾಧಿಗಳನ್ನು ಪರಿಹರಿಸಲಿಕ್ಕೆ ಅದನ್ನು ಗುಣಪಡಿಸಲಿಕ್ಕೆ ಸಹ ಪ್ರಕೃತಿ ಚಿಕಿತ್ಸಾ ಒಂದು ವಿಧಾನ ಏನಿದೆ ಅದು ಸಹಾಯವನ್ನು ಮಾಡುತ್ತೆ. ಇದಷ್ಟೇ ಅಲ್ಲದೆ ಪ್ರಕೃತಿ ಚಿಕಿತ್ಸಾ ವಿಧಾನಗಳು ಇಂಡಿವಿಜುವಲೈಸ್ಡ್ ಟ್ರೀಟ್ಮೆಂಟ್ ಕಡೆಗೆ ಗಮನ ಹರಿಸುತ್ತೆ. ಅಂತಂದರೆ ಈಗ ನಮ್ಮ ಶರೀರ ಪಂಚಮಹಾಭೂತಗಳಿಂದಾಗಿ ಆಗಿದೆ ಅಥವಾ ಬೇರೆ ಬೇರೆ ಪ್ರಕೃತಿಯಿಂದಾಗಿ ಆಗಿದೆ ಅಂತ ಹೇಳೋದಾದರೆ, ಬೇರೆ ಬೇರೆ ಮನುಷ್ಯನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆ ಒಂದು ಕಾಯಿಲೆಗಳು ವ್ಯಕ್ತವಾಗ್ತವೆ. ಎಲ್ಲ ಮನುಷ್ಯರಲ್ಲೂ ಆ ಕಾಯಿಲೆ ಒಂದೇ ರೀತಿಯಾಗಿ ವ್ಯಕ್ತವಾಗಬೇಕು ಅನ್ನೋಂಥದ್ದೇನೂ ಇಲ್ಲ ಅಲ್ವಾ? ಹಾಗಾಗಿ ಮ್ಯಾನಿಫೆಸ್ಟೇಷನ್ಸ್ ಅಂತ ಹೇಳ್ತೀವಿ, ಡಿಫ್ರೆಂಟ್ ಆಗಿ ಮ್ಯಾನಿಫೆಸ್ಟ್ ಆಗ್ಬೋದು. ಅಂದರೆ ಬೇರೆ ಬೇರೆ ವಿಧದಲ್ಲಿ ಅದು ಸಾಕಾರಗೊಳ್ಳಬಹುದು, ರೂಪುಗೊಳ್ಳಬಹುದು. ಹಾಗಾಗಿ ಆಯಾ ಪ್ರಕೃತಿಗೆ ಅನುಗುಣವಾಗಿ ಆಯಾ ಒಂದು ಪಂಚಮಹಾಭೂತಗಳ ಇಂಬ್ಯಾಲೆನ್ಸಸ್ನಲ್ಲಿ ಅಥವಾ ಒಂದು ಎಲ್ಲಿ ದೋಷವಿದೆ ಅನ್ನೋದನ್ನು ಹುಡುಕಿ ಆ ಒಬ್ಬ ಮನುಷ್ಯನಿಗೆ ಸರಿಯಾದಂತಹ ಚಿಕಿತ್ಸೆಯನ್ನು ಕೊಡುವಲ್ಲಿ ಈ ಪ್ರಕೃತಿ ಚಿಕಿತ್ಸಾ ತಜ್ಞರು ಸಹಾಯವನ್ನು ಮಾಡ್ತಾರೆ. ನಿಮಗೆ ನಾವು ಪ್ರಕೃತಿ ಚಿಕಿತ್ಸಾ ತಜ್ಞರಾಗಿ ನಿಮಗೆ ಇಂಡಿವಿಜುವಲೈಸ್ಡ್ ಟ್ರೀಟ್ಮೆಂಟ್ಸನ್ನು ಕೊಡೋದಕ್ಕೆ ಅಥವಾ ಒಬ್ಬ ವ್ಯಕ್ತಿಗೆ ಯಾವ ರೀತಿಯಾಗಿ ಆ ಒಂದು ಚಿಕಿತ್ಸೆಯನ್ನು ಕೊಡಬೇಕು, ಆತನ ದೇಹದಲ್ಲಿ ಆ ರೋಗಕ್ಕೆ ಯಾವ ಮೂಲ ಕಾರಣದಿಂದಾಗಿ ಅದು ಇಷ್ಟೊಂದು ಉಲ್ಬಣಗೊಂಡಿದೆ ಅಂತ ಹೇಳೋದನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಿ ಕಂಡುಹಿಡಿದು ಅಲ್ಲಿಂದ ಅದನ್ನು ನಿವಾರಣೆ ಮಾಡಲಿಕ್ಕೆ ನಾವು ಸಹಾಯವನ್ನು ಮಾಡ್ತೇವೆ. ಹಾಗಾಗಿ ಇದೊಂಥರ ಒನ್ ರೂಲ್ ಫಿಟ್ಸ್ ಆಲ್ ಅಂತ ಹೇಳ್ತಾರಲ್ವ, ಹಾಗೆ ಇಲ್ಲ. ಇದು ಪ್ರತಿಯೊಬ್ಬರಿಗೂ ಅವರದ್ದೇ ಆದಂತಹ ವೈಯಕ್ತಿಕವಾದ ಸಮಾಲೋಚನೆಯನ್ನು, ಸಂದರ್ಶನವನ್ನು, ಹಾಗೆ ಚಿಕಿತ್ಸಾ ವಿಧಾನಗಳನ್ನು ನಾವು ರೂಪುರೇಷೆಯನ್ನು ಮಾಡಿಕೊಡ್ತಾ ಇರ್ತೇವೆ. ಹಾಗಾಗಿ ಈ ಎಲ್ಲ ಲಾಭಗಳನ್ನು ಪ್ರಕೃತಿ ಚಿಕಿತ್ಸೆ ನಮಗೆ ತಂದು ಕೊಡುತ್ತೆ. ಆದ್ದರಿಂದಲೇ ನಾನು ಶುರುವಿನಲ್ಲೇ ಹೇಳಿದೆ, ರಾಸಾಯನಿಕಯುಕ್ತ ಎಲ್ಲ ಮೆಥಡ್ಸ್ಗಳನ್ನು ನಾವು ಫಾಲೋ ಮಾಡಿ ಆಗಿರುತ್ತೆ, ಆಗಿ ಅದರಿಂದಾದ ಅಡ್ಡ ಪರಿಣಾಮಗಳನ್ನು ನಾವು ನೋಡ್ತಾ ಇರ್ತೇವೆ. ಯಾವಾಗ ನಮ್ಮಲ್ಲಿ ಆ ಒಂದು ಆಪ್ಷನ್ ಇದೆಯೋ ಅಥವಾ ಚಾಯ್ಸ್ ಇದೆಯೋ, ಈ ಒಂದು ಪ್ರಕೃತಿಗೆ ಮರಳುವಂತಹ ಒಂದು ಸೌಲಭ್ಯ ನಮ್ಮಲ್ಲಿ ಇದೆಯೋ, ಆವಾಗ ನೀವು ಅದನ್ನು ಉಪಯೋಗಿಸ್ಕೊಳ್ಬೇಕು, ಅದರಿಂದ ಚಿಕಿತ್ಸೆಗಳನ್ನು ತಗೊಳ್ಬೇಕು. ಆಯಾ ಒಂದು ಮಾರ್ಗದರ್ಶಿಗಳನ್ನು ಏನು ನಾವು ಹೇಳ್ಕೊಡ್ತಾ ಹೋಗ್ತೇವೆ, ಮಾರ್ಗದರ್ಶನವನ್ನು ಮಾಡ್ತಾ ಹೋಗ್ತೇವೆ, ಅದನ್ನು ಅಳವಡಿಸ್ಕೊಳ್ತಾ ಹೋಗಬೇಕು. ಆ ಜೀವನದಲ್ಲಿ ಪ್ರತಿನಿತ್ಯ ನಿರಂತರವಾಗಿ ಅವುಗಳನ್ನು ಅಳವಡಿಸ್ಕೊಂಡು ಹೋಗೋದ್ರಿಂದ ಯಾವುದೇ ಕಾಯಿಲೆಗಳು ನಮ್ಮ ಹತ್ರ ಬರೋದಿಲ್ಲ. ನಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಹಾಗೆಯೇ ನಮ್ಮ ಸ್ವಾಸ್ಥ್ಯವೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇಂತಹ ಒಂದು ಚಿಕಿತ್ಸಾ ವಿಧಾನವನ್ನು ನೀವು ನಿಮ್ಮದಾಗಿಸಿಕೊಳ್ಳಿ, ಇದನ್ನು ಮುಂದುವರಿಸ್ಕೊಂಡು ಹೋಗಿ. ಎಲ್ಲ ಕಾಯಿಲೆಗಳು ಬಂದಾಗ ಯಾವುದೋ ಒಂದು ಔಷಧಿಯನ್ನು ತಗೊಂಡ್ಬಿಟ್ಟು ಅದರ ಅಡ್ಡ ಪರಿಣಾಮಗಳನ್ನು ಅನುಭವಿಸೋದಕ್ಕಿಂತ ಮುಂಚೆ ಪ್ರಕೃತಿ ಚಿಕಿತ್ಸೆಯನ್ನು ಒಂದು ಚಿಕಿತ್ಸಾ ವಿಧಾನವಾಗಿ ನಿಮ್ಮಲ್ಲಿ ಅಳವಡಿಸ್ಕೊಳ್ಳಿ. ಅದನ್ನು ನಿತ್ಯ ಅನುಸರಿಸ್ಕೊಂಡು ಹೋಗಿ. ಆ ಸುಲಭ ಉಪಾಯಗಳನ್ನು ಮನೆಯಲ್ಲೇ ನೀವು ಮಾಡ್ಕೊಳ್ತಾ ಹೋಗೋದ್ರಿಂದ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬಹುದು. ಇಷ್ಟೆಲ್ಲ ಲಾಭವಿರುವ ಈ ಒಂದು ಪ್ರಕೃತಿ ಚಿಕಿತ್ಸೆಯನ್ನು, ಯೋಗವನ್ನು ನಿಮ್ಮದಾಗಿಸ್ಕೊಳ್ತೀರಿ, ನಿಮ್ಮ ಒಂದು ಜೀವನದ ವಿಧಾನವನ್ನಾಗಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀರಿ ಅನ್ನೋ ಆಶಾಭಾವನೆಯನ್ನು ಇಟ್ಕೊಳ್ತಾ ನಾನು ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಇಂತಹ ಹಲವಾರು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಪುನಃ ಬರ್ತೇನೆ. ಹಾಗೆ ಅಲ್ಲಿವರೆಗೆ ನಿಮ್ಮ ಎಲ್ಲರ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಪ್ರಕೃತಿಯನ್ನು ನೆನಪಿನಲ್ಲಿಟ್ಕೊಳ್ಳಿ, ಪ್ರಕೃತಿ ಚಿಕಿತ್ಸೆಯನ್ನು ನೆನಪಿನಲ್ಲಿಟ್ಕೊಳ್ಳಿ, ಅದನ್ನು ಆದಷ್ಟು ಪಾಲನೆಯನ್ನು ಮಾಡಿ, ಅದರಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಪುನಃ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ.
ನಮಸ್ಕಾರ.